ಅಪ್ಪು ಸರ್ ಜೊತೆ ನಿಮ್ಮೊಟ್ಟಿಗೆ ಇದ್ದದ್ದ ಆ ರಿಲೇಶನ್ಶಿಪ್ ಹೇಗಿತ್ತು ಆ್ಯಂಡ್ ಅವ್ರಿಗಿದ್ದಂತಹ ಜನಸಾಗರ ಐ ಮೀನ್ ಯು ಎನ್ಕೌಂಟರ್ಡ್ ಅಲ್ವಾ, ನೋಡಿದ್ದೀರಾ? ಸೊ ವಾಟ್ ಡು ಯು ಥಿಂಕ್ ಅಬೌಟ್ ಹಿಸ್ ಓವರ್ ಆಲ್ ಪರ್ಸನಾಲಿಟಿ ಆಸ್ ಎ ಹ್ಯೂಮನ್ ಬೀಯಿಂಗ್? ಅವ್ರು ನನ್ನ ಒಂದು ಅಣ್ಣನ ಥರ ನಾನು ನೋಡ್ತಾ ಇದ್ದೆ. ನನಗೆ ಹೆಂಗೆ ಅಷ್ಟು ಹತ್ತಿರ ಆದರೂ ಅಂದರೆ ನಾವು ಒಂದೇ ಜಿಮ್ಮಿಗೆ ಹೋಗಿದ್ವಿ. 10 ವರ್ಷದಲ್ಲಿ ಅವ್ರನ್ನ ಜಿಮ್ಮಲ್ಲಿ ಇದ್ದಾಗ ಅವರಿಗೆ ಶಿಕ್ಷಣ ಎಷ್ಟು ಮುಖ್ಯ ಅಂತ ಅವರೇ ನನಗೆ ಹೇಳ್ಕೊಂಡ್ರು. ನನಗೆ ಶಿಕ್ಷಣ ಎಷ್ಟು ಮುಖ್ಯ ಅಂತ ಅವಾಗ ಅರ್ಥ ಆಗಕ್ಕೆ ಶುರುವಾಯಿತು. ಎಜುಕೇಷನಲ್ ಫೌಂಡೇಶನ್ ಇರಲಿಲ್ಲ ಅವ್ರಿಗೆ ಮುಂಚೆ. ಕೋಟ್ಯಾಧಿಪತಿ ಅದೆಲ್ಲ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಎಜುಕೇಷನ್ ಎಷ್ಟು ಮುಖ್ಯ ಅಂತ ಗೊತ್ತಾಗಿ he started doing different things such as rural employment-ಗೋಸ್ಕರ, ರೂರಲ್ ಎಜುಕೇಷನ್ಗೋಸ್ಕರ, ಬೇರೆ ಥರ ಯೂತ್ ಎಜುಕೇಷನ್ಗೋಸ್ಕರ he started focusing himself on and he has also done a lot of service ಮಾಡಿದ್ದಾನೆ. ಬಟ್ ಅದು ಆ ನಂತರ ಅವರು ನಂತರ ಗೊತ್ತಾಯಿತು. ದಟ್ ಇಸ್ ಅಮೇಝಿಂಗ್ ಆ್ಯಕ್ಚುಲಿ. ಲಾಟ್ ಪೀಪಲ್ ಕೇಮ್ ಔಟ್ ಟೆಲ್ಲಿಂಗ್ ನಮಗೆ ಈ ಥರ ಸಹಾಯ ಮಾಡಿದ್ದಾರೆ. ಇಟ್ ವಾಸ್ ವೆರಿ ರೇರ್ ಅನ್ಸತ್ತಲ್ಲ. he was always a giving person. ನಮಗೂ ನಮ್ಮ ಜಿಮ್ನಲ್ಲಿ ಕೋವಿಡ್ ಟೈಮ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ದಂಗೆ ನಮಗೆ ಬೇರೆ ಕಡೆ ಜಿಮ್ಮಿಂದ ಕೊಡ್ತಾಯಿತ್ತು. ಹಿ ವಾಸ್ ದಾನ ಮಾಡ್ತಾಯಿದ್ರು ಎಂದು ಹೇಳ್ದಂಗೆ. ಆ್ಯಂಡ್ ಅವಾಗ ಕೋವಿಡ್ ಟೈಮ್ನಲ್ಲೂ ಹಿ ವೆಂಟ್ ಆ್ಯಂಡ್ ಗೇವ್ ಟು ದ ಸರ್ಕಾರ ಏನೋ ಒಂದು ಭಾಳ ಲಾರ್ಜ್ ಅಮೌಂಟ್ ಸರ್ಕಾರ ಕೊಟ್ಟರು. ದೇ ವಾಸ್ ಎ ಗಿವಿಂಗ್ನೆಸ್. ಬಟ್ ಒನ್ ಥಿಂಗ್ ನನಗೇನು ಆಶ್ಚರ್ಯ ಆಗುತ್ತೆ ನೈನಾ ಅಂದರೆ, ಅಪ್ಪು ಸರ್ ಕಳ್ಕೊಂಡಾದ್ಮೇಲೆ ಹಿ ವಾಸ್ ಅ ಬಿಗ್ ಲಾಸ್, ನಾಟ್ ಜಸ್ಟ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ, ಆನ್ ಅ ಪರ್ಸನಲ್ ಲೆವೆಲ್ ನಮ್ಮೆಲ್ಲರಿಗೂ ಭಾಳ ಒಂದು ದುಃಖ ಆಯಿತು. ಬಟ್ ಆ ಟೈಮ್ನಲ್ಲಿ ಮಾತಾಡಿದ್ದು ಎಷ್ಟು ಸಿನಿಮಾಗಳು ಮಾಡಿದ್ರು, ಎಷ್ಟು ಕೋಟಿ ಗಳಿಸಿದ್ರು, ಎಷ್ಟು ಸೂಪರ್ ಸ್ಟಾರ್ ಆಗಿದ್ರು ಅಂತ ಹೇಳೋದಕ್ಕಿಂತ ನೀವು ಹೇಳ್ದಂಗೆ ಎಷ್ಟು ಸೇವೆ ಮಾಡಿ ಸಮಾಜಕ್ಕೆ ಎಷ್ಟು ವಾಪಸ್ ಕೊಟ್ಟಿದ್ರು ಸಮಾಜಕ್ಕೆ, ಎಷ್ಟು ದಾನ ಧರ್ಮ ಮಾಡಿದ್ರು, ಈ ಥರದನ್ನು ಪೀಪಲ್ ಟಾಕ್ಡ್ ಅಬೌಟ್.